ಸರ್ ಹೇಳಿ ಸರ್, ಎಲ್ಲ ಫ್ರೇಮ್ ಬರಲಿ ಗುರು. ಶಿವಣ್ಣನ ತೆರೆ ಮೇಲೆ ನೋಡಿ ಶಿವಣ್ಣನ ಯಾವಾಗ ತೆರೆ ಮೇಲೆ ಬಂದ್ರೂ ನಮಗೆ ಸಂತೋಷ, ಅದೊಂದು ಹಬ್ಬದ ರೀತಿ ಇರ್ತದೆ. ಶಿವಣ್ಣ ಯಾವಾಗ ಬಂದ್ರೂ ಅಷ್ಟೇ ನಾವೊಂದು ಹಬ್ಬ ಸೆಲೆಬ್ರೇಟ್ ಮಾಡೋ ಥರ ಮಾಡ್ತೀವಿ. ಅದರಲ್ಲೂ ಇದು ಶಿವಣ್ಣ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಇದು ಅಭಿಮಾನಿಗಳಿಗೋಸ್ಕರ ಮಾಡಿರೋದು. ಯಾವಾಗಲೂ ನಾವು ಯಾವುದೇ ಪ್ರೆಸ್ ಮೀಟ್ ಇದ್ರೂ ಅಣ್ಣ ರಣಗಾಲ್ ಕ್ಯಾರೆಕ್ಟರ್ ಯಾವಾಗ ಮಾಡ್ತೀರೋ, ರಣಗಾಲ್ ಕ್ಯಾರೆಕ್ಟ್ರು ಆ ಥರ ಮಾಡಿ ಅಂದಿನೇ ಅಭಿಮಾನಿಗಳಿಗೋಸ್ಕರ ರಣಗಾಲ್ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಶಿವಣ್ಣ ತುಂಬಾ ಇಷ್ಟ ಆಯಿತು. ಎಲ್ಲ ಕನೆಕ್ಟ್ ಇದೆ. ನರ್ತನ್ ಸರ್ಗೆ ಅಟ್ಸಪ್ ಆಯಿತಾ, ಪಕ್ಕಾ ಕನೆಕ್ಟ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರು ನಮಗೆ ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬ ಅಭಿಮಾನಿಗೂ ರಣಗಾಲ್ ಕ್ಯಾರೆಕ್ಟ್ರು ಮಧ್ಯರಾತ್ರಿಲಿ ಹಾಕಿದ್ರು ಎಬ್ರಿಸಿ ಹೇಳಿದ್ರು ನಿಮ್ಗೆ ಯಾವ ಕ್ಯಾರೆಕ್ಟ್ರ್ ಶಿವಣ್ಣಗೆ ಇಷ್ಟ ಅಂದರೆ ರಣಗಾಲ್ ಅಂತ ಹೇಳ್ತಾರೆ ಆಯಿತಾ. ಅಭಿಮಾನಿಗಳಿಗೋಸ್ಕರ ಈ ಥರ ಮಾಡಿದ್ದಾರೆ ಶಿವಣ್ಣ ರಣಗಾಲ್ ಕ್ಯಾರೆಕ್ಟ್ರು. ಆದಷ್ಟು ಬೇಗ ಇನ್ನೊಂದು ಕೋರಿಕೆ ರಿಕ್ವೆಸ್ಟು, ಗೋಸ್ಟು ದಳವಾಯಿ ಕ್ಯಾರೆಕ್ಟ್ರು ಆದಷ್ಟು ಬೇಗ ಬರಬೇಕು, ಅದನ್ನ ಶೂಟಿಂಗ್ ಮುಗಿಸ್ಬೇಕು. ಆದಷ್ಟು ಬೇಗ ಅದನ್ನು ತೆರೆ ಮೇಲೆ ಇದೇ ಥರ ತರಬೇಕು ಶಿವಣ್ಣ, ಅದೊಂದು ರಿಕ್ವೆಸ್ಟು. ನೆಕ್ಸ್ಟ್ ಲೆವೆಲ್ಲು, ಕೇಳಂಗಿಲ್ಲ ಹೇಳಂಗಿಲ್ಲ. ನೀವು ನೋಡಿದ್ರ ಫಿಲಮು, ನೀವು ಹೋಗೊಂದ್ಸಲ ನೋಡಿ ಅಷ್ಟೇ, ತುಂಬ ಚೆನ್ನಾಗಿದೆ ಅಣ್ಣ. ಬಾಸ್ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ನಾವು, ಅಂದರೆ ಅವರು ಏಜ್ ಮಾತಾಡೋದು ಕಡಿಮೆನೆ, ಮಾತಾಡೋದು ಕಡಿಮೆನೆ. ಅವ್ರ ಬಗ್ಗೆ ಇಂಡಸ್ಟ್ರಿ ಆಳಿರೋ ಅವ್ರ ಅಪ್ಪ ಅವರು, ಅವ್ರ ಬಗ್ಗೆ ಮಾತಾಡೋ ಅಷ್ಟು ನಾವು ಏನು ಬೆಳೆದಿಲ್ಲ. ಅದು ಸುಮ್ಮನೆ ಮಾತಾಡೋಷ್ಟು ಕಡಿಮೆನೆ, ಅವ್ರ ಬಗ್ಗೆ ಮಾತಾಡೋಷ್ಟು ಏನಿಲ್ಲ. ಅಂದರೆ ಫಿಲಮ್ ಮಾತ್ರ ನೋಡಿದ್ರೆ ಸೂಪರ್, ಒಳ್ಳೆ ಎಂಟರ್ಟೈನ್ಮೆಂಟು. ಅಂದರೆ ಇದು ಅದೇನದು ಅದಲ್ಲಪ್ಪ, ಕ್ಯಾಬ್ರೆ ಡ್ಯಾನ್ಸರ್ ಏನಿಲ್ಲ, ಅದೇನು ಬರೋದೇ ಇಲ್ಲ ಫಿಲಮಲ್ಲಿ. ಅದರಷ್ಟು ನೋಡಿದಷ್ಟು, ಬಡವ್ರು ನೋಡಿದಷ್ಟು ಫಿಲಮು ಈ ಶಿವಣ್ಣ ನೋಡಿದಷ್ಟು ಎಷ್ಟು ಇಷ್ಟ ಆಗ್ಬಿಡ್ದು ಅಂದರೆ, ಬಡವ್ರು ನೋಡೋ ಸಾಕು ಇವನೇ ಅವರು ಅನ್ನೋ ಲೆಕ್ಕಾಚಾರಕ್ಕೆ ಆ ಥರ ಇಷ್ಟ ಆಗ್ಬಿಡೋದು. ಅಷ್ಟು ಚೆನ್ನಾಗಿ ಮಾಡೋರು ಶಿವಣ್ಣ ಮಾತ್ರ. ಇನ್ನೊಬ್ರಿಗೋಸ್ಕರ ಒಂದು ತಂಗಿ ಮದುವೆ, ಒಂದು ಇದು ಈ ಕಾಲದಲ್ಲಿ ಇದು ಮಾಡ್ತಾರೆ. ನನ್ನ ತಂಗಿ ಮದುವೆ ಮುಖ್ಯ, ಜನ ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೊಂತಾರೆ. ಇದರಲ್ಲಿ ಬಾಸು ನನ್ನ ತಂಗಿ ಮದುವೆನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಜನಗಳಿಗೋಸ್ಕರ ಏನೋ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಬಾಸ್ಗೆ ಒಂದು ಮನುಷ್ಯ. ಅದು ದೊಡ್ಡ ಮನೆಯಿಂದ ಬಂದೈತೆ, ಅವಾಗಿಂದನೂ ಬಂದೈತೆ, ಅಪ್ಪಾಜಿ ಕಾಲಿಂದನೂ ಬಂದೈತೆ. ಅದನ್ನೇ ಬಾಸ್ ಉಳಿಸ್ಕೊಂಡು ಹೋಗ್ತಾವ್ರೆ. ನಮ್ಗೆ ಅದೊಂದು ಭಾಳ ಖುಷಿ. ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ದೊಡ್ಡ ಮನೆ ಅಭಿಮಾನಿಗಳು, ಅದೊಂದು ಹೇಳ್ಕೊಳ್ಳೋಕ್ಕೆ ನಮಗೆ ಭಾಳ ಖುಷಿ. ನಾವು ದೊಡ್ಡ ಮನೆಯವರು, ದೊಡ್ಡ ಮನೆ ಅಭಿಮಾನಿಗಳು ಅನ್ನೋದು ಹೇಳ್ಕೊಳ್ಳೋದಕ್ಕೆ ನಮಗೆ ಭಾಳ ಖುಷಿ ಐತೆ. ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಈಗ ರಣಗಾಲ್ ಹೆಂಗೆ ಮಾಡಿದ್ದೀರಾ, ದಳವಾಯಿ ಈಗ ದಳವಾಯಿ ಅದರೊಳಗೆ ಎರಡನೇ ಕ್ಯಾರೆಕ್ಟ್ರು ನಿಮ್ಮನ್ನು ನೋಡಬೇಕು ಅಂತ ನಮಗೆ ಭಾಳ ಕಾತುರ. ಕಾಯ್ತೀವಿ. ಬಸ್ ನೀವು ಯಾವಾಗ ಮಾಡ್ತೀರೋ ಅದು ನಮಗೆ ಸೆಕೆಂಡ್ರಿ. ನೀವು ಮಾಡಲೇಬೇಕು, ಅದನ್ನು ನಾವು ಕಾಯ್ತೀವಿ, ನಾವು ನೋಡ್ತೀವಿ. ನಿಮ್ಮ ಕೂದಲಿಗಾಗಿರೋ ವಯಸ್ಸು ನಮಗಾಗಿಲ್ಲ ಹೇಳೋದು, ನಿಮ್ಮ ಕೂದಲಿಗಾಗಿರೋ ವಯಸ್ಸು ನಮಗಾಗಿಲ್ಲ. ಆದರೆ ನಿಮ್ಮನ್ನು ಆ ಗೆಟಪ್ಪಲ್ಲಿ ನೋಡಬೇಕು ಅನ್ನೋದು ನಮಗೆ ರಿಕ್ವೆಸ್ಟು ಅಷ್ಟೇ. ನಾವು ಕೇಳ್ಕೊಳ್ಳೋದು ಇಷ್ಟೇ. ದೇವ್ರ ಆಶೀರ್ವಾದ ನಿಮ್ಮಲ್ಲಿ ಸದಾಕಾಲ ಅಂದರೆ ಶಿವಣ್ಣ ಅವ್ರಿಗೆ ಆರೋಗ್ಯ ಕೂಡ ಸರಿ ಇಲ್ಲ. ನೀವು ಒಬ್ಬ ಅಭಿಮಾನಿಯಾಗಿ ಮತ್ತು ಪ್ರೇಕ್ಷಕರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಬಾಸ್ ಹೇಳಿದ್ದಾರೆ, ನಾನು ಹೇಳ್ಕೊಳಲ್ಲ, ನಾನು ಯಾರಿಗೂ ನೋವು ಕೊಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ಆದರೆ ಏನು ಗೊತ್ತಾ, ಬಾಸ್ ಅವಾಗಿಂದನೂ ಅಷ್ಟೇ ಯಾರಿಗೂ ನೋವು ಕೊಟ್ಟಿಲ್ಲ, ಅವರಿಂದನೂ ಯಾರಿಗೂ ನೋವು ಆಗಿಲ್ಲ. ಇನ್ನೊಂದು ಏನಂದರೆ ಅವರ ಗುಣ ಏನಂದರೆ, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಒಂದು ಮನ್ಸಲ್ಲಿ ಐತಲ್ಲ. ದೊಡ್ಡ ಮನೆ ಅನ್ನೋದು ಅದಕ್ಕೆ ಯಾರಿಗೂ ನೋವಾಗಬಾರ್ದು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಕ್ಯಾರೆಕ್ಟರ್ ಅವ್ರ ದೊಡ್ಡ ಮನೆದು. ಈಗ ನನಗೆ ನೋವಾಯ್ತು ಅವ್ರಿಗೆ ನೋವಾಯ್ತು ಅಂತ ಹೇಳೋದು ಬೇರೆ ಕ್ಯಾರೆಕ್ಟರ್ಗಳು. ದೊಡ್ಡ ಮನೆ ಹಂಗಲ್ಲ, ಅವ್ರಿಗೆ ನೋವಾದ್ರೂ ಅವ್ರು ಹೇಳ್ಕೊಳಕ್ಕೂ ಅಲ್ಲ, ಅವ್ರು ಮುಚ್ಚಿಕೊಂಡು ಅಭಿಮಾನಿಗಳನ್ನ ಎಲ್ಲರೂ ಚೆನ್ನಾಗಕ್ಕೆ ಇಷ್ಟಪಡ್ತಾರೆ. ಅವ್ರು ಹೇಳ್ತಾರೆ ನಿಮ್ಮಿಂದ ನಾನು ಕಣಪ್ಪ, ನಿಮ್ಮಿಂದ ನಾವು. ಈಗ ಅಪ್ಪು ಬಾಸ್ ಹೇಳ್ತಾರೆ ಅಭಿಮಾನಿಗಳೇ ನಮ್ಮ ದೇವರು ಅಂತ, ಅಪ್ಪಾಜಿನೂ ಹೇಳವ್ರೆ. ಈಗ ಅದಕ್ಕೆ ಬಾಸು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆದಷ್ಟು ಬೇಗ ಹುಷಾರಾಗಿ ಬರ್ತಾರೆ, ಅದೇನಿಲ್ಲ, ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ನಾವು ಅವ್ರು ಹೇಳ್ತಾರೆ. ನಿಮ್ಮ ಆರೈಕೆ ನನಗೇನು ಬೇಡ, ನಿಮ್ಮ ಆರೈಕೆ ಆಶೀರ್ವಾದ ಸಾಕಪ್ಪ ಅಂತಾರೆ. ನನಗೆ ಟ್ರೀಟ್ಮೆಂಟ್ ಅಲ್ಲ, ನನಗೆ ನಿಮ್ಮ ಆಶೀರ್ವಾದ ಆರೈಕೆ ಬೇಕಪ್ಪ ಅಷ್ಟೇ. ಯಾರಿಗೂ ನೋವು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದು ನಮಗೆ ಭಾಳ ಒಂದು ದೊಡ್ಡ ಅಭಿಮಾನ. ನಾವು ಅವರ ಅಭಿಮಾನಿಯಾಗಿರೋದಕ್ಕೆ ನಮಗೆ ಭಾಳ ಇಷ್ಟ ಆಗುತ್ತೆ. ಇನ್ನೊಂದೇನು ಅಂತಂದರೆ, ಈ ಚಿತ್ರದ ಸಂಭ್ರಮದಲ್ಲಿ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ತಾರೆ? ಭಾಳ
ಹೇಳ್ಕೊಬೇಕು ಅಂತ ಅಂದರೆ ಇವತ್ತು ಫಸ್ಟ್ ಶೋ ಅಪ್ಪು ಬಾಸ್ ಬಂದು ನೋಡೋರು. ಬಾಸ್ ನೋಡ್ತಾರೋ ಇಲ್ವೋ, ಬಂದು ನೋಡ್ತಿದ್ರೋ ಇಲ್ವೋ, ಬಟ್ ಅವ್ರು ಮಾತ್ರ ಪಕ್ಕ ನೋಡೋರು. ಅಣ್ಣ ಅವ್ರು ಹೆಂಗೆ ಗೊತ್ತಾ, ಅಪ್ಪು ಬಾಸು ಶಿವಣ್ಣನ ಮಗು ಥರ ನೋಡ್ತಾರೆ. ಅವರು ಒಬ್ಬ ಮಗು ಥರ ನೋಡ್ತಾರೆ ಅಪ್ಪು ಬಾಸ್. 100%ಗೆ 200% ಬಾಸ್ ನೋಡ್ತಾರೋ ಇಲ್ವೋ, ಗೀತಕ್ಕನ ಜೊತೆ ಹೋಗ್ತಾರೆ, ಹೋಗಿ ನೋಡ್ತಾರೋ ಇಲ್ವೋ, ಬಟ್ ಅಪ್ಪು ಬಾಸ್ ಹೋಗಿ ಖಂಡಿತ ನೋಡೋರು. ತುಂಬ ಮಿಸ್ ಮಾಡ್ಕೊತೀವಿ. ಬೈ ತುಂಬ ಮಿಸ್ ಅನ್ನೋಕ್ಕಿಂತ ಎಲ್ಲ ಬ್ಯಾನರಲ್ಲೂ ಅಪ್ಪು ಇದ್ದಾರೆ, ಯಾಕಿಲ್ಲ ಅಂತ ಹೇಳಲ್ಲ, ಮನ್ಸಲ್ಲೂ ಇದ್ದಾರೆ, ನಮ್ಮ ಎದೆಗಳಲ್ಲೆಲ್ಲ ಇದ್ದಾರೆ ಅಪ್ಪು ಬಾಸ್ಗಳು. ನಾವು ಸಾತ್ ಮೇಲೆ ಅದು ಅಪ್ಪು ಬಾಸ್ ಕೊನೆ ಆಗ್ತಾರೆ ಅಷ್ಟೇ, ಅಲ್ಲಿವರೆಗೂ ಬದುಕಿರ್ತಾರೆ. ನಮ್ಮ ಜೀವ ಇರೋವರೆಗೂ ಅಪ್ಪು ಬಾಸ್ ಇಲ್ಲೇ ಇದ್ದೇ ಇರ್ತಾರೆ. ಸತ್ ಮೇಲೆ ಅಷ್ಟೇ. ಅದು ನಾವು ಮಣ್ಣಲ್ಲಿ ಮಣ್ಣಾಗೋವರೆಗೂ ಇದ್ದೇ ಇರ್ತಾರೆ ಅಪ್ಪು ಬಾಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವರಾಜ್ ಕುಮಾರ್ ನಮ್ಮ ಬಾಸು ಬೇಗ ಗುಣಮುಖರಾಗಿ ಬರ್ತಾರೆ. ಅಭಿಮಾನಿಗಳು ಏನು ಇದು ಮಾಡ್ಕೊಬಿಡ್ರಿ, ಬರ್ತಾರೆ. ಬಾಸ್ ಹೇಳಿಲ್ವಾ, ಯಾರು ಇದು ಮಾಡ್ಕೊಬಿಡ್ರಿ, ಮನ್ಸಿಗೆ ನೋವು ಮಾಡ್ಕೊಂಬ. ಅವ್ರು ಹೇಳಿಲ್ವಾ, ಯಪ್ಪ ನಿಮ್ಮ ಆಶೀರ್ವಾದ ಆರೈಕೆ ನನಗೆ ಬೇಕಷ್ಟೆ, ಇನ್ನೇನಿಲ್ಲ, ಬಂದೇ ಬರ್ತಾರೆ. ಸಿನಿಮಾ ಬಗ್ಗೆ ಸರ್ ತುಂಬ ಚೆನ್ನಾಗಿದೆ, ಬೇರೆ ಲೆವೆಲ್ಗೆ ಹೋಗುತ್ತೆ ಸಿನಿಮಾ. ಭೈರತಿ ರಣಗಲ್ಲು ಒಂದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಸಿನಿಮಾ. ಅಂದರೆ ಮಫ್ತಿಗೆ ಪೂರ್ತಿ ಕನೆಕ್ಟ್ ಇದೆ. ಮಫ್ತಿಗೆ ಕನೆಕ್ಟ್ ಇದೆ. ಅದು ಭೈರತಿ ರಣಗಲ್ ಯಾವ ರೀತಿ ಆದರೂ ಅನ್ನೋದೊಂದು ಸಿನಿಮಾ ಇದು. ಶಿವರಾಜ್ ಕುಮಾರ್ ಸರ್ ಬಗ್ಗೆ ಶಿವಾಣ್ಣನ ಬಗ್ಗೆ ಮಾತಾಡೋಕ್ಕಾಗುತ್ತೆ ಸರ್ ಅವ್ರಿಗೆ, ಯಾಕಂದರೆ ಅವ್ರ ಬ್ಲಡ್ಡಲ್ಲೇ ಇದೆ ಒಂದು ಪಾತ್ರ ಅನ್ನೋದು, ಅಣ್ಣವ್ರು ಕಳಿಸ್ಕೊಟ್ಟಂಥ ಒಂದು ಬ್ಲಡ್ಡಲ್ಲೇ ಇದೆ. ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಪುನೀತ್ ಸರ್ನ ಎಷ್ಟು ಮಿಸ್ ಮಾಡ್ಕೊತೀರಾ? ಪುನೀತ್ ಸರ್ನ ಪ್ರತಿ ಸಿನಿಮಾದಲ್ಲೂ ಮಿಸ್ ಮಾಡ್ಕೊತೀವಿ, ಏನು ಮಾಡೋಕ್ಕಲ್ಲ. ಅಪ್ಪು ಸರ್ನ ಮಿಸ್ ಮಾಡ್ಕೊತಾನೆ ಇರ್ತೀವಿ. ಈ ಒಂದು ಸಿನಿಮಾ ನೋಡಬೇಕಾದ್ರೂ ಅಪ್ಪು ಸರ್ನ ಒಂದು ನೆನಪು ಮಾಡ್ಕೊಂಡೆ ನಾವು ಸಿನಿಮಾ ನೋಡ್ತೀವಿ. ಆಮೇಲೆ ಯಾವುದಾದ್ರೂ ಒಂದು ಕೆಲಸಗಳು ಮಾಡಬೇಕಾದ್ರೆ, ಸಂಘದ ಪರವಾಗಿ ಕೆಲಸಗಳು ಮಾಡಬೇಕಾದ್ರೆ ಅಪ್ಪು ಸರ್ನ ಮತ್ತು ಎಲ್ಲ ಮಿಸ್ ಮಾಡ್ಕೊತೀವಿ. ಏನು ಮಾಡೋಕ್ಕಲ್ಲ ಬಿಡಿ. ಇದು ಅಂದರೆ ಈ ಸಿನಿಮಾದ ಚಿತ್ರೀಕರಣ ಹಾಗೂ BGM ಬಗ್ಗೆ ಹೇಳ್ಬೇಕಂದ್ರೆ ತುಂಬ ರವಿ ಬಸವರವ್ರ ಮ್ಯೂಸಿಕ್ಕು ತುಂಬ ಒಂದು ಒಳ್ಳೆಯ BGM ಕೊಡ್ತಾರೆ. ನರ್ತನ್ ಸರ್ ನಿಜವಾಗ್ಲೂ ಶಿವಣ್ಣನ ಒಂದು ಲೆವೆಲ್ಲಿಗೆ ತೋರಿಸಿದ್ದಾರೆ. ಶಿವಣ್ಣನ ಯಾವ ರೀತಿ ತೋರಿಸ್ಬೇಕು, ಅವ್ರಿಗೆ ಯಾವ ರೀತಿ ಒಂದು ಆ ಸ್ಥಾನಕ್ಕೆ ತುಂಬಬೇಕು ಅನ್ನೋದನ್ನು ನರ್ತನ್ ಸರ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೊಂದು ಹೇಳಬೇಕು ಅಂತಂದರೆ ಶಿವಣ್ಣನಿಗೆ ಅನಾರೋಗ್ಯದಿಂದ ಕಾರಣ ಸ್ವಲ್ಪ ಆರೋಗ್ಯ ಸರಿಗಿಲ್ಲ. ಅದ್ರ ಬಗ್ಗೆ ನೀವು ಅಭಿಮಾನಿಯಾಗಿ ಪ್ರೇಕ್ಷಕರಾಗಿ ಶಿವಣ್ಣವ್ರಿಗೆ ಆರೋಗ್ಯದ ಬಗ್ಗೆ ಅವರು ಯಾವಾಗಲೂ ಚೆನ್ನಾಗಿರ್ತಾರೆ. ಅವರು ಮೃತ್ಯುಂಜಯ, ಅವ್ರಿಗೆ ದೇವರು ಇನ್ನೂ ಹೆಚ್ಚು ಸಿನಿಮಾ ಮಾಡೋವಂಥ ಶಕ್ತಿ ಕೊಡಲಿ. ನೆನ್ನೆ ನಾನು ಕಾಲ್ ಮಾಡಿ ಮಾತಾಡಿದೆ, ಶಿವಣ್ಣನ ಹತ್ರ ಮಾತಾಡಿದೆ. ಸ್ವಲ್ಪ ಇದು ಜೈ ಭಾರತ್ ಥಿಯೇಟ್ರಲ್ಲಿ ಸ್ವಲ್ಪ ಪ್ರಮೋಷನ್ ಮಾಡಿಲ್ಲ ಇದು, ಯಾಕಂದರೆ ತುಮಕೂರಿಗೆ ಇದು ಲಾಸ್ಟ್ ಥಿಯೇಟ್ರ್ ಇದು. ಈ ಒಂದು ಥಿಯೇಟ್ರ್ ಇಲ್ಲಿ ಪ್ರಮೋಷನ್ ಬಗ್ಗೆನೂ ಮಾತಾಡಿದ್ದೀನಿ. ಆಯಿತು ಶಿವಣ್ಣ KP ಶ್ರೀಕಾಂತ್ ಅವ್ರ ಹತ್ರ ಮಾತಾಡ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನನ್ನ ಒಂದು ಫೋನಿಗೆ ಅವರು ಸ್ಪಂದಿಸ್ತಾರೆ ಅಂತಂದರೆ ಈ ಥರ ವ್ಯಕ್ತಿತ್ವ ಇಡೀ ಚಿತ್ರರಂಗದಲ್ಲಿ ಯಾರಿಗಿಲ್ಲ. ಒಬ್ಬ ಅಭಿಮಾನಿನ ಒಂದು ಕರೆ ಮಾಡಿದಾಗ ಅವರು ಸ್ಪಂದಿಸಿ ಮಾತಾಡ್ತಾರಲ್ಲ, ನಿಜವಲ್ಲ ಅದಕ್ಕೆ ಕೋಟಿ ಕೊಟ್ಟರು ತೋಷ. ಯಾಕಂದರೆ ಆ ಥರ ವ್ಯಕ್ತಿತ್ವ ಇರೋದು ಅದು ರಾಜ್ಯ ವಂಶದಲ್ಲಿ ಅದು ಶಿವಣ್ಣನ ಮಾತ್ರ ಆಗುತ್ತೆ. ಪೂರ್ತಿ ಈಗ ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಕರೆಕ್ಟಾಗಿದೆ, ಡೈರೆಕ್ಷನ್ ಎಲ್ಲ ತುಂಬ ಸರ್ 100ಕ್ಕೆ 100 ಭಾಗ ಸಿನಿಮಾ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಪಾತ್ರದಾರರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಸಿನಿಮಾಗೆ ಎಲ್ಲರೂ ಜೀವ ತುಂಬಿದ್ದಾರೆ. ಅದರಲ್ಲೂ ಶಿವಣ್ಣನ ಈ ಗೆಟಪ್ಪಲ್ಲಿ ಆ ಕಣ್ಣುಗಳಲ್ಲಿ ಅವ್ರು ಆ್ಯಕ್ಟಿಂಗ್ ಮಾಡೋಂಥ ವ್ಯಕ್ತಿತ್ವ. ಇಡೀ ಓವರ್ ಆಲ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ನೋಡ್ಬೋದು ಸರ್. ತಂಗಿ ಮತ್ತು ಅಣ್ಣನ ಸೆಂಟಿಮೆಂಟ್ ಇದೆ, ಒಳ್ಳೆ ಫೀಲಿಂಗ್ಸ್ ಇದೆ, ನೋಡ್ಬೋದು. ಎಲ್ಲರೂ ದಯವಿಟ್ಟು ಈ ಒಂದು ಸಿನಿಮಾನ ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡಿ ಚಿತ್ರರಂಗನ ಬೆಳೆಸಿ. ಸರ್ ಹೇಗಿದೆ ಸರ್ ಸಿನಿಮಾ? ಈಗ ನೀವು ಒಂದು ಕ್ವಶನ್ ಕೇಳಿ ನನಗೆ, ಜೇನುತುಪ್ಪ ಸಿಹಿಯಾಗಿದೆಯೋ ಕಹಿಯಾಗಿದೆಯೋ? ಅದೇ ಥರ ಸಿನಿಮಾನೂ ಅಷ್ಟೇ, ಚೆನ್ನಾಗಿದೆ ಅಂತ ಕೇಳೋಕೆ ಹೋಗ್ಬಾರ್ದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಆದರೆ ಒಂದು ಡೈಲಾಗ್ ಹೇಳ್ತೀನಿ ಕೇಳಿ. ದೇವರಿಗೆಲ್ಲ ದೇವರು ಆ ಮೇಲೆ ಇರೋ ಶಿವ, ಹೀರೋಗಳಿಗೆಲ್ಲ ಹೀರೋ ಈ ನಮ್ಮ ಹಾರ್ಟಲ್ಲಿರೋ ಈ ಶಿವ. ಯಾರು ಹೇಳಿ? ಶಿವಣ್ಣ, ಶಿವರಾಜ್ ಕುಮಾರ್. ಹೌದು, ಅಷ್ಟೇ. ನಾನು ಇಲ್ಲ ಮೇಲೆ
JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.